ಓಕೆ, ಅದೇ ಫ್ರೆಶ್ ಶೋ ಇತ್ತು. ಅದಲ್ದಿರ ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಒಂದು ಸ್ಪೆಷಲ್ ಪ್ರೀಮಿಯರ್ ತರಾನು ಇತ್ತು. ಜನರಲ್ ಆಡಿಯನ್ಸ್ ಬಂದಿದ್ರು, ಎಲ್ಲರೂ ಸಿನಿಮಾ ನೋಡಿದ್ರು, ಖುಷಿಯಾಗಿದೆ. ನೆಕ್ಸ್ಟ್ ಮೀಡಿಯಾ ನೀವ್ ಹೇಳ್ಬೇಕು ಹೇಗಿತ್ತು ಸಿನಿಮಾ ಏನು ಅಂತ. ನಮಗ್ ತುಂಬಾ ಖುಷಿ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಟೈಮ್ ಪಾಸ್ ರಿಲೀಸ್ ಆಗ್ತಾ ಇರೋದು. ಇಟ್ಸ್ ರಿಯಲಿ ಹ್ಯಾಪಿ ಮೂಮೆಂಟ್. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಮೋಷನಲ್ ಆದ್ವಿ. ಸೊ ಇಟ್ಸ್ ರಿಯಲಿ ಓವರ್ ಆಲ್ ಟೋಟಲ್ ಬೆಂಗಳೂರಲ್ಲಿ 13 ಮಲ್ಟಿಪ್ಲೆಕ್ಸ್, ನಮಗೆ ಸಿಂಗಲ್ ಸ್ಕ್ರೀನ್ ಸಿಕ್ಕಿಲ್ಲ. ಅದನ್ನ ಸಿನಿಮಾದಲ್ಲೇ ತೋರಿಸಿದೀವಿ ಏನಕ್ಕೆ ಏನು ಅಂತ. ಸೊ ಎಂಟೈರ್ 13 ಟೋಟಲ್ ಬೆಂಗಳೂರಲ್ಲಿ 13 ಮಲ್ಟಿಪ್ಲೆಕ್ಸ್ ಸಿಕ್ಕಿದೆ. ಮೈಸೂರಲ್ಲಿ 5, ಮಂಗಳೂರಲ್ಲಿ 1, ಉಡುಪಿಯಲ್ಲಿ 1, ಕುಂದಾಪುರದಲ್ಲಿ 1, ಶಿವಮೊಗ್ಗದಲ್ಲಿ 1, ಹುಬ್ಳಿ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಬೆಂಗಳೂರೆಲ್ಲ ನೋಡಿದ್ರೆ ಒಂದು ಎಂಟೈರ್ ಕರ್ನಾಟಕ 30 ಸ್ಕ್ರೀನ್ ಅಲ್ಲಿ ಇದೀವಿ. ಎಂಟೈರ್ ಕರ್ನಾಟಕ 30 ಸ್ಕ್ರೀನ್ಸ್ ಅಲ್ಲಿ ಇದೀವಿ. ಸೊ ಆಲ್ರೆಡಿ ಎಲ್ಲ ಕಡೆ ಶೋ ಶುರುವಾಗಿ ಫಸ್ಟ್ ಶೋ ಮಾರ್ನಿಂಗ್ ಶೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ಹ್ಯಾಪಿ. ಇವಾಗ ನೀವ್ ಹೇಳ್ಬೇಕು, ನಾವು ಸಿನಿಮಾ ಮಾಡ್ಬೇಕಾ ಬೇಡವಾ, ನಿಮ್ಗೆ ಟೈಮ್ ಪಾಸ್ ಆಯ್ತಾ ಇಲ್ವಾ? ಥ್ಯಾಂಕ್ ಯು ಸೋ ಮಚ್. ಏನು ಹೇಳಲ್ಲ, ಅದೇ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಕಡೆಯಿಂದ. ಹಾಗೆ ಅಪ್ಪು ಸರ್ ಸೀನ್ ಎಲ್ರು ಎಷ್ಟು ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸ್. ಹಾಗೆ ಎಲ್ಲ ಕಾಮಿಡಿ ನಾವೇನೇನ್ ಅನ್ಕೊಂಡಿದ್ವಿ ಅದು ಜನಕ್ಕೆ ತಲುಪಿದೆ, ಇಷ್ಟ ಆಗಿದೆ. ಸೊ ನೀವು ನೋಡಿ ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ರು ಬಂದು ಥಿಯೇಟರ್ಗೆ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಥ್ಯಾಂಕ್ ಯು. ಜಾಸ್ತಿ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಎಂತವ್ರು ಹೆಗಣ ಮುತ್ತು ಅಂತಾರೆ. ಸೊ ನಮ್ ಸಿನಿಮಾ ನಮ್ಗೆ ಮುದ್ದುನೆ, ಬಟ್ ಮೇನ್ ಇರೋದು ಆಡಿಯನ್ಸ್ ಏನ್ ಇಷ್ಟ ಆಗತ್ತೆ ಅಂತ. ಅವಾಗಿಂದನೂ ಹೇಳ್ತಾ ಬಂದೆ, ನಾವು ಒಂದ್ ಒಳ್ಳೆ ಸಿನಿಮಾ, ಒಂದ್ ಟೈಮ್ ಪಾಸ್ ಮಾಡೋ ಸಿನಿಮಾ. ಸೊ ನೀವು ಬಂದ್ರೆ ಥಿಯೇಟರ್ಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸೊ ಮಾಡಿದೀವಿ, ಈಗ ಎಲ್ಲ ನಿಮ್ ಮುಂದೆ ಇದೆ. ಅಡ್ಗೆ ಆಯ್ತು, ಬಡ್ಸಾಯ್ತು, ಈಗ ನೀವು ತಿಂದಿ ತೇಗ್ಬೇಕು. ನಾನು ದೊಡ್ಡ ಜೋರಾಗಿ ತೇಗ್ಬೇಕು. ದಯವಿಟ್ಟು ಆ ರೀತಿ ಬಂದು ಸಿನಿಮಾ ನೋಡಿ. ಅಂಡ್ ಜನ ಬಂದ್ರೆ ನಮ್ಗೆ ಸ್ಕ್ರೀನ್ ಗಳು ಹೆಚ್ಚಾಗತ್ತೆ. ಸೊ ದಯವಿಟ್ಟು ಆದಷ್ಟು ಜನ ಬೇಗ ಬಂದು ಸಿನಿಮಾ ನೋಡ್ತಾರೆ, ಸ್ಕ್ರೀನ್ ಗಳು ಹೆಚ್ಚಾಗತ್ತೆ. ಅವಾಗ ನಮ್ಮಂತ ಕಲಾವಿದರಿಗೂ ಬೆಳೆಯಕ್ ಸಿಗುತ್ತೆ. ಆತರ ನಮ್ಮಂತ ಡೈರೆಕ್ಟರ್ಸ್ ಇಂಥ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರ್ಬೇಕು, ಪ್ರೊಡ್ಯೂಸರ್ಸ್ ಬರ್ಬೇಕು. ಆಗ ತುಂಬಾ ಜನಕ್ಕೆ ಕೆಲಸ ಸಿಗುತ್ತೆ. ಸೊ ದಯವಿಟ್ಟು ಒಂದೇ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾ ನೋಡಿ, ಅದ್ರ ಫಸ್ಟ್ ಈಗ ಬಂದು ಟೈಮ್ ಪಾಸ್ ನೋಡಿ. ಥ್ಯಾಂಕ್ ಯು. ತಿಂದಿದ್ದಾಯ್ತು, ತೆಗಿದ್ದಾಯ್ತು, ಜೀರ್ಣ ಆಗ್ಬೇಕು ಅಷ್ಟೇ. ತುಂಬಾ ಕಷ್ಟ. ಇಲ್ಲ ಅದು ಬರೀ ಸ್ಕ್ರೀನ್ ಇಲ್ಲ ಸರ್, ಖಂಡಿತ ತುಂಬಾ ಖುಷಿ ಆಗ್ತಿದೆ ಮೂವಿ ನೋಡಿ. ತುಂಬಾ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಸೊ ಕೇಳ್ಕೊಳ್ಳೋದಷ್ಟೇ, ಹೊಸಬ್ರು ಬಂದಿದೀವಿ, ಹೊಸ ಒಂದು ಇನೋವೇಷನ್ ಆಗಿ ತಂದಿದೀವಿ, ಏನೋ ಒಂದು ಬಂದ್ ನಮಗ್ ಸಪೋರ್ಟ್ ಮಾಡಿ. ಹೊಸಬ್ರು ಅಂತ ಮೂವಿಗ್ ಬರ್ದಿರ ಇರೋದು ತುಂಬಾ ಆಗ್ತಾ ಇದೆ ಇವಾಗ. ಸೊ ಯಾಕೆ ನಾವು ಒಂದ್ ಸ್ವಲ್ಪ ಚೇಂಜ್ ಆಗೋಣ, ಹಳೆಯವರೇ ಬೇಕು ಅಂತ ನಾವ್ ನೋಡೋದ್ ಬೇಡ, ಹೊಸಬ್ರಿಗೆ ಇನ್ನೂ ಸಪೋರ್ಟ್ ಮಾಡೋಣ. ನೀವ್ ಎಷ್ಟು ಸಪೋರ್ಟ್ ಮಾಡ್ತೀರಾ ನಮಗೆ, ನಾವ್ ಇನ್ನೂ ಒಂದಷ್ಟು ನ್ಯೂ ಕಾನ್ಸೆಪ್ಟ್ಸ್ ನ ತರೋದಕ್ಕೆ ನಮಗೂ ಒಂದು ಎನರ್ಜಿ ಅಂತ ಇರುತ್ತೆ. ಸೊ ಎಲ್ಲಾರು ಸಿನಿಮಾ ನೋಡಿದೀರಾ, ನಂಗೆ ಅನ್ಸುತ್ತೆ ಎಲ್ಲರಿಗೂ ಖುಷಿ ಆಗಿದೆ ಅಂತ. ನಿಮ್ ಫ್ರೆಂಡ್ಸ್ಗೆ, ನಿಮ್ ಗ್ರೂಪ್ ಅಲ್ಲಿ ಇರೋರು ಎಲ್ಲರಿಗೂ ಹೇಳಿ, ಎಲ್ಲಾರು ಬಂದು ಸಿನಿಮಾ ನೋಡ್ಲಿ, ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ, ಆದಷ್ಟು ಪೈರಸಿ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ ಎಲ್ಲರಿಗೂ. ಸಾರಿ ಎಲ್ಲರಿಗೂ ಸಹ ನಮಸ್ಕಾರ. ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ. ಒಟ್ನಲ್ಲಿ ಎಲ್ಲರಿಗೂ ಇಷ್ಟ ದಿನ ಹೊಟ್ಟೆ ನೋವು ಬರೋಷ್ಟು ನಗ್ಸ್ತೀನಿ ಅಂತ ಹೇಳಿದ್ರೆ, ಸೊ ಇವತ್ತು ನೋಡಿದೀನಿ, ಖಂಡಿತ ಹೊಟ್ಟೆ ನೋವು ಬರೋಷ್ಟು ನಗ್ಸಿದೀನಿ ನಾನು. ಅದೊಂದು ನೆಮ್ಮದಿ ನಾನು ಕೊಟ್ಟಿರೋ ಮಾತು ಉಳಿಸ್ಕೊಂಡಿದೀನಿ. ಸೊ ಹಾಗೆ ಇನ್ನ ಯಾರ್ಯಾರಿದ್ದೀರೋ ಎಲ್ಲರೂ ದಯವಿಟ್ಟು ಬನ್ನಿ. ನಿಮ್ನ ಹೊಟ್ಟೆ ನೋವು ಬರೋಷ್ಟು ನಗ್ಸಿದೀನಿ, ನಿಮ್ ಟೆನ್ಷನ್ ಫ್ರೀ ಮಾಡಿದೀವಿ ನಾವೆಲ್ಲ, ಇಡೀ ತಂಡ. ನಿಮ್ಮ ಮನೆ ತಲೆ ಬೀಸಿ ಎಲ್ಲ ಮರ್ತೋಗೋ ತರ ಮಾಡಿದೀವಿ 1-2 ಅವರ್. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ನಮ್ಗಿನ್ನ ಬೆಳೆಯಕ್ಕೆ ಇನ್ನ ಪ್ರೋತ್ಸಾಹ ತೋರಿಸಿ ಅಂತ ಹೇಳ್ತೀನಿ ಸರ್. ರಾಮ್ರು ಬನ್ನಿ, ಮೊದಲನೇ ಶೋ ನಾನು ಎಲ್ಲರ ಜೊತೆ ಪ್ರೇಕ್ಷಕನಾಗಿ ಕೂತ್ಕೊಂಡೇ ನೋಡಿದೆ. ನನಗೂ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸದಾಗಿ ಸಿನಿಮಾ ಮಾಡೋಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರ ಕತೆ ಇದರಲ್ಲಿ ತೋರಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗುವಂತ ಚಿತ್ರ ಇದು. ಸಿನಿಮಾ ಮಂದಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದರಿಂದ ಎಲ್ರು ಬಂದು ಚಿತ್ರ ನೋಡಿ, ನೋಡಿದವ್ರು ಕೂಡ ಬೇರೆಯವ್ರಿಗೆ ಹೇಳಿ ಬನ್ನಿ, ಫಿಲಮ್ನ ಸಕ್ಸಸ್ ಮಾಡಿಸಿ. ಥ್ಯಾಂಕ್ ಯು. ನಮಸ್ಕಾರ. ನನಗ ತುಂಬಾ ಖುಷಿ ಆಗ್ತದೆ ಮೇಡಮ್. ನಾವು 1 ವರ್ಷಕ್ಕೆ ಎಷ್ಟು ಹಬ್ಬ ಬರುತ್ತೋ ಅವತ್ತು ಇವತ್ತು ನಮ್ಗೆ ಆ ಹಬ್ಬ ನಮ್ಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಮ್ಗೆ ಟೈಮ್ ಪಾಸ್ ಹಬ್ಬ.
ಇಡೀ ಒಂದ್ ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಅದೆಲ್ಲ ಇವತ್ತು ನಾವು ನೋಡ್ತಾ ಇದೀವಿ ಟೈಮ್ ಪಾಸ್ ಹಬ್ಬದ ಮೂಲಕ. ತುಂಬಾ ಖುಷಿ ಆಗ್ತಾ ಇದೆ. ಆಡಿಯನ್ಸ್ ತುಂಬಾ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ರೆಡಿ. ನನಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅದು ಮಾತೇ ಬರ್ತಾ ಇಲ್ಲ ಏನ್ ಹೇಳ್ಬೇಕು ಅಂತ, ಅಷ್ಟು ಖುಷಿ ಆಗ್ತಾ ಇದೆ. ಹೊಸ ಕಲಾವಿದರಿಗೆ ಅವಕಾಶ ಕೊಡಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಂದು ಸಿನಿಮಾನ ನೋಡಿ ಹೊಸ ಕಲಾವಿದರಿಗೆ, ನಮ್ಮಂತ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು. ತುಂಬಾ ಖುಷಿ ಆಗುತ್ತೆ ಮೇಡಮ್. ನನ್ನನ್ನ ನಾನ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಪ್ರತಿಯೊಬ್ರು ಎಷ್ಟೆಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಅದನ್ನ ನೋಡ್ತಾ ಇದ್ರೇನೆ ಖುಷಿ ಅನ್ಸುತ್ತೆ. ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟು ದಿನ ಏನಂದ್ರೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಡು ನಾವು ಬಂದ್ ನೋಡೋದು, ಹೊಂಟೋಗ್ಬಿಡ್ತಾ ಇದ್ವಿ. ಸೊ ಇಡೀ ಸಿನಿಮಾ ಫುಲ್ಲು ಇರೋದ್ರಿಂದ ನಮ್ಗೆ ಇಡೀ ಸಿನಿಮಾ ಫುಲ್ಲು ಇದೀವಿ ಅನ್ನೋ ಒಂದು ಖುಷಿ ಆಗ್ತಾ ಇದೆ ಇವತ್ತು. ದಯವಿಟ್ಟು ಬಂದು ಕನ್ನಡ ಪ್ರೇಕ್ಷಕರು ನಮ್ಮಂತ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ, ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ, ಬಂದು ಸಿನಿಮಾನ ನೋಡಿ. ರಿವ್ಯೂಸ್ ನೋಡೋದು ಮತ್ತೆ ಅಲ್ಲಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅದನ್ನ ನೋಡ್ತಾ ಕುತ್ಕೋಬೇಡಿ. ದಯವಿಟ್ಟು ಬಂದು ನೋಡಿ. ನಿಮ್ಗೆ 100% ಸಿನಿಮಾ ಇಷ್ಟ ಆಗತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಬಂದು ಸಿನಿಮಾನ ನೋಡಿ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ನಾವು ಒಂದು ವರ್ಷದ ಸ್ಟ್ರಗಲ್ ನಿಮ್ ಮುಂದೆ ಇಟ್ಟಿದೀವಿ. ಸೊ ಎಲ್ರು ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ಏನಿಲ್ಲ, ನಮ್ ಸ್ಟೋರಿನೇ ನಾವು ಇಲ್ಲಿ ಬಿಚ್ಚಿಟ್ಟಿದೀವಿ. ಒಬ್ಬರು ಆಕ್ಟರ್ದು ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ. ಸೊ ಒಂಥರ ಬಯೋಗ್ರಫಿ ನಾವೇ ಬರ್ಕೊಂಡಿದೀವಿ. ಬಂದ್ ನೋಡಿ ಪ್ರೋತ್ಸಾಹಿಸಿ, ಹೊಸಬ್ರನ್ನ ಕೈ ಹಿಡೀರಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.